ಪ್ರೀತಿಯ ದೇವಜನರೇ, ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್. ಮತ್ತೊಂದು ವಿಡಿಯೋಕ್ಕೆ ತಮಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಯಾಕೆ ನೀವು ಯೇಸು ಕ್ರಿಸ್ತ ನಂಬುತ್ತೀರಿ? ಆತನಲ್ಲಿ ಏನು ವಿಶೇಷತೆ ಇದೆ? ಅಂಥ ಮಹತ್ವವೇನಾಗಿದೆ ಆತನಲ್ಲಿ? ಈ ಪ್ರಶ್ನೆ ನನಗೆ ಇವತ್ತಿನ ದಿವಸದಲ್ಲಿ ಯಾರಾದರೂ ಕೇಳಿದರೆ ಇವತ್ತಿನ ವಿಡಿಯೋ ಆ ಪ್ರಶ್ನೆ ಉತ್ತರವಾಗಿರುತ್ತದೆ. ಈ ಪ್ರಶ್ನೆಯ ಉತ್ತರ ಇವತ್ತಿನ ವಿಡಿಯೋ ಮೂಲಕವಾಗಿ ಅನೇಕ ಕ್ರೈಸ್ತರ ಉತ್ತರವಾಗಿದೆ. ಮತ್ತು ಅದೇ ರೀತಿಯಾಗಿ ಈ ಪ್ರಶ್ನೆಯನ್ನು ಕೇಳುವಂಥ ಅನೇಕ ಜನರಿಗೆ ಇದು ಕೂಡ ಸ್ಪಷ್ಟವಾಗಿರುವಂಥ ಉತ್ತರವಾಗಿರುತ್ತದೆ. ಬನ್ನಿ ಆ ಪ್ರಶ್ನೆಯ ಉತ್ತರ, ನಾನು ಯಾಕೆ ಯೇಸು ಕ್ರಿಸ್ತ ನಂಬುತ್ತೇನೆ ಎಂದು ತಿಳಿದುಕೊಳ್ಳೋಣ. ನಾನು ಯಾಕೆ ಯೇಸು ಕ್ರಿಸ್ತ ನಂಬುತ್ತೇನೆ? ಅದು ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ ಅದಕ್ಕೋಸ್ಕರವ, ಅಥವಾ ಇದು ಕೇವಲ ಒಂದು ಅಂಧ ನಂಬಿಕೆಯಾಗಿದೆಯಾ, ಅಥವಾ ಇದರ ಹಿಂದೆ ನಿಜವಾದ ಸಾಕ್ಷಿಗಳಿದೆಯಾ? ಇಂದು ನಾನು ಯಾಕೆ ಯೇಸುವನ್ನು ನಂಬುತ್ತೇನೆ ಎಂಬ 7 ಕಾರಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಆ 7 ಕಾರಣಗಳು 7 ಕಂಬಗಳು ಎಂಬುದಾಗಿ ನಾನು ನೋಡುತ್ತೇನೆ. ಮೊದಲನೇದಾಗಿರುವಂಥ ಕಂಬ ಐತಿಹಾಸಿಕವಾಗಿ, ಮತ್ತು ಎರಡನೇದಾಗಿ ಆತನ ಬೋಧನೆಗಳು, ಮೂರನೇದಾಗಿ ಆತನ ದೇವರ ಮಗನಾಗಿರುವುದನ್ನು, ನಾಲ್ಕನೇದಾಗಿ ಪ್ರವಾದನೆಗಳು ನೆರವೇರಲ್ಪಟ್ಟಿರುವಂಥದ್ದು, ಭವಿಷ್ಯವಾಣಿಗಳು, ಐದನೇದಾಗಿ ಶಿಲುಬೆ ಮೇಲೆ ಆತನು ತನ್ನ ಪ್ರಾಣವನ್ನು ಕೊಟ್ಟಿರುವಂಥದ್ದು, ಆರನೇದಾಗಿ ಪುನರುತ್ಥಾನವನ್ನು ಹೊಂದಿರುವಂಥದ್ದು, ಏಳನೇದಾಗಿ ಜೀವಂತ ಸಂಬಂಧವಾಗಿರುವಂಥದ್ದನ್ನು ನಾನು ಈ ಒಂದು 7 ಕಂಬಗಳು ಒಂದೊಂದಾಗಿ, ಅಂದರೆ 7 ಕಾರಣಗಳು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿರುವಂಥದ್ದು ಯೇಸುವಿನ ಇತಿಹಾಸದ ಸಾಕ್ಷಿಗಳು. ನಾನು ಯೇಸುವನ್ನು ನಂಬುವ ಮೊದಲ ಕಾರಣವೇನೆಂದರೆ ಆತನ ಜೀವನ ಇತಿಹಾಸದಲ್ಲಿ ದಾಖಲಿಸಲಾಗಿದೆ. ಯೇಸು ಕೇವಲ ಒಂದು ಕಥೆಯ ಪಾತ್ರವಲ್ಲ, ಅಥವಾ ಕಲ್ಪನೆಯ ವ್ಯಕ್ತಿಯೂ ಅಲ್ಲ. ಕ್ರೈಸ್ತರಲ್ಲದ ಐತಿಹಾಸಿಕಕಾರರು ಯೇಸುವಿನ ಬಗ್ಗೆ ಬರೆದಿದ್ದಾರೆ. ಟಾಸಿಟಸ್ ಎಂಬ ರೋಮ್ ಐತಿಹಾಸಿಕಕಾರನು ಯೇಸುವಿನ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಪಾಂತ್ಯ ಪಿಲಾತನ ಕಾಲದಲ್ಲಿ ಶಿಲುಬೆಗೆ ಹಾಕಲಾಯಿತು ಎಂದು ಬರೆದಿದ್ದಾನೆ. ಜೋಸೆಫಸ್ ಎಂಬ ಯಹೂದ್ಯ ಐತಿಹಾಸಿಕಕಾರನು ಯೇಸುವಿನ ಬಗ್ಗೆ ಉಲ್ಲೇಖಿಸಿದ್ದಾನೆ. ಇನ್ನೊಬ್ಬ ರೋಮನ ಅಧಿಕಾರಿಯಾಗಿದ್ದ ಪ್ಲೈನಿ ದ ಯಂಗರ್ ಪ್ರಾರಂಭಿಕ ಕ್ರೈಸ್ತರು ಕ್ರಿಸ್ತನನ್ನು ದೇವರಂತೆ ಆರಾಧಿಸುತ್ತಿದ್ದರು ಎಂದು ಬರೆದಿದ್ದಾನೆ. ಇವುಗಳೆಲ್ಲ ಯೇಸು ಮೊದಲ ಶತಮಾನದಲ್ಲಿ ಬದುಕಿದ ನಿಜವಾದ ಇತಿಹಾಸದ ವ್ಯಕ್ತಿ ಎಂಬುದನ್ನು ತೋರಿಸುತ್ತದೆ. ಸತ್ಯವೇದ ಕೂಡ ಐತಿಹಾಸದ ದೃಢವಾದ ದಾಖಲೆಯನ್ನು ನೀಡುತ್ತದೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 4ನೇ ವಚನದವರೆಗೆ ನಾವು ನೋಡುತ್ತೇವೆ. ಲೂಕನ ಹೇಳುತ್ತಾನೆ, ನಾನು ಎಲ್ಲವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಕಣ್ಣಾರೆ ಕಂಡವರ ಸಾಕ್ಷಿಗಳ ಆಧಾರದ ಮೇಲೆ ಬರೆದಿದ್ದೇನೆ ಎಂದು ಹೇಳುತ್ತಾನೆ. ಹೀಗಾಗಿ ಕ್ರೈಸ್ತ ಧರ್ಮವು ಕಲ್ಪನೆಗಳ ಮೇಲೆ ಅಲ್ಲ, ಐತಿಹಾಸದ ಸತ್ಯದ ಮೇಲೆ ನಿಂತಿದೆ. ಎರಡನೇದಾಗಿರುವಂಥ ಕಂಬ ಅಂದರೆ ಕಾರಣ, ಯೇಸುವಿನ ಬೋಧನೆಗಳು ಲೋಕವನ್ನು ಬದಲಿಸಿದೆ. ನಾನು ಯೇಸುವನ್ನು ನಂಬುವ ಮತ್ತೊಂದು ಕಾರಣವೇನೆಂದರೆ ಆತನ ಬೋಧನೆಗಳು ಇಡೀ ಲೋಕವನ್ನೇ ಬದಲಾಯಿಸಿದೆ. ಅನೇಕ ನಾಯಕರು ಲೋಕವನ್ನು ಪ್ರಭಾವಿಸಿದ್ದಾರೆ, ಆದರೆ ಯೇಸುವಿನ ಬೋಧನೆಗಳು ವಿಶೇಷವಾಗಿವೆ. ಆತನ ಕಾಲದಲ್ಲಿ ಬಹಳ ಕ್ರಾಂತಿಕಾರಿಯಾಗಿದ್ದ ಮಾತುಗಳು ಯೇಸು ಬೋಧಿಸಿದ್ದಾನೆ. ಕ್ರಾಂತಿಕಾರಿಯಾಗಿದ್ದ ಮಾತುಗಳು ಯಾವುದಂದರೆ ನೋಡಿರಿ, ಯೇಸು ಹೇಳಿದನು ಮತ್ತಾಯ 5:44ನೇ ವಚನದಲ್ಲಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಮತ್ತು ನಿಮಗೆ ಹಿಂಸೆ ಕೊಡುವವರಿಗಾಗಿ ಪ್ರಾರ್ಥಿಸಿರಿ. ಮತ್ತೊಂದು ಕಡೆ ಯೇಸು ಹೇಳಿದನು ಮತ್ತಾಯ 20, 26, 28ರಲ್ಲಿ, ನಿಮ್ಮಲ್ಲಿ ಯಾರು ಹೆಚ್ಚು ಆಗಬೇಕೆಂದು ಅವರು ನಿಮ್ಮ ಸೇವಕರಾಗಿರಬೇಕೆಂಬುದಾಗಿ. ಯೇಸು ಕ್ಷಮೆ, ವಿನಯ, ಪ್ರೀತಿ ಮತ್ತು ಕರುಣೆ ಬಗ್ಗೆ ಬೋಧಿಸಿದನು. ಮಾನವ ಗೌರವ, ದಾನ ಧರ್ಮ, ಬಡವರ ಸೇವೆ, ಆಸ್ಪತ್ರೆಗಳು ಮತ್ತು ಸಾಮಾಜಿಕ ಸೇವೆಗಳು ಇವೆಲ್ಲವೂ ಯೇಸುವಿನ ಬೋಧನೆಗಳಿಂದ ಪ್ರೇರಿತವಾಗಿವೆ. ಇಂದಿಗೂ ಕ್ರೈಸ್ತರಲ್ಲದ ಅನೇಕ ಜನರು ಯೇಸುವಿನ ನೀತಿ ಬೋಧನೆಗಳನ್ನು ಗೌರವಿಸುತ್ತಾರೆ. ಅವನ ಮಾತುಗಳು 2000 ವರ್ಷಗಳಿಂದ ಸಂಸ್ಕೃತಿಗಳು ಮತ್ತು ಸಮಾಜಗಳನ್ನು ಪ್ರಭಾವಿಸುತ್ತಿವೆ. ಮೂರನೇದಾಗಿರುವಂಥ ಕಂಬ ಅಂದರೆ ಕಾರಣ, ಯೇಸು ತಾನೇ ದೇವರೆಂದು ಹೇಳಿದನು. ಬಹಳ ಜನರು ಯೇಸುವನ್ನು ಕೇವಲ ಒಬ್ಬ ಪ್ರವಾದಿ ಅಥವಾ ಒಳ್ಳೆಯ ಗುರು ಎಂದು ಹೇಳುತ್ತಾರೆ. ಆದರೆ ಸತ್ಯವೇದವು ಬೈಬಲ್ ಗಮನದಿಂದ ಓದಿದರೆ ಯೇಸು ತಾನು ಅದಕ್ಕಿಂತ ಹೆಚ್ಚಿನವನು ಎಂದು ಹೇಳಿದ್ದಾನೆ. ಯೋಹಾನ 10:30ರಲ್ಲಿ, ನಾನು ಮತ್ತು ನನ್ನ ತಂದೆ ಒಬ್ಬರೇ ಆಗಿದ್ದೇವೆ. ಇದರ ಅರ್ಥ, ಆದರೆ ತಂದೆಯಾದ ದೇವರು
ಆತನಿಗೆ ಇಬ್ಬರೂ ಒಂದೇ ಆಗಿದ್ದೆಂಬುದಾಗಿ ಹೋಲಿಕೆ ನೀಡಿದ್ದಾನೆ. ಅಂದರೆ ಅರ್ಥ, ಮನುಷ್ಯನ ಯಾರೂ ಕೂಡ ಈ ಒಂದು ಹೋಲಿಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯೋಹಾನ 8ನೇ ಅಧ್ಯಾಯ 58ನೇ ವಚನದಲ್ಲಿ ಅಬ್ರಹಾಮನು ಹುಟ್ಟುವ ಮೊದಲಕ್ಕಿಂತಲೂ ನಾನಿದ್ದೇನೆ ಎಂಬುದಾಗಿ, ಇಲ್ಲಿ ಯೇಸು ಕ್ರಿಸ್ತನು ಬಂದಿರುವಂಥ ವರ್ಷ 2000 ವರ್ಷಗಳ ಹಿಂದೆ, ಅಂದರೆ ಮೊದಲನೇ ಇಸ್ವಿಯಲ್ಲಿ, ಕ್ರಿಸ್ತ ಶಕ, ಆ ಒಂದು ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ಅಬ್ರಹಾಮನಿಗಿಂತ ಮುಂಚೆನೇ ನಾನಿದ್ದೇನೆ ಎಂಬುದಾಗಿ. ಅಂದರೆ ಅರ್ಥ, ಆತನು ಆದಿಂದಲೇ ಇದ್ದಿರುವಂಥ ದೇವರು. ಇದು ದೇವರು ಹೆಸರನ್ನು ಸೂಚಿಸುವ ಮಾತು. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 61ನೇ ವಚನದಿಂದ 64ನೇ ವಚನದವರೆಗೆ ಮಹಾಯಾಜಕರು ಯೇಸುವಿಗೆ, ನೀನು ದೇವರ ಮಗನ ಎಂದು ಕೇಳಿದ್ದಾಗ ಯೇಸು ಹೌದು ಎಂದು ಉತ್ತರಿಸಿದನು. ಅದರ ಕಾರಣದಿಂದ ಯಹೂದ್ಯ ನಾಯಕರು ಅವನನ್ನು ದೂಷಣೆ ಆರೋಪದಲ್ಲಿ ಆರೋಪಿಸಿದರು. ಹೀಗಾಗಿ ಯೇಸು ನಮಗೆ 3 ಆಯ್ಕೆಗಳನ್ನು ಮಾತ್ರ ಬಿಡುತ್ತಾನೆ. ಅವನು ಮೊದಲನೇದಾಗಿ ಸುಳ್ಳುಗಾರನಾಗಿರಬಹುದು, ಎರಡನೇದಾಗಿ ಹುಚ್ಚನಾಗಿರಬಹುದು, ಮೂರನೇದಾಗಿ ನಿಜವಾಗಿಯೂ ದೇವರ ಮಗನಾಗಿರಬಹುದು. ಅವನು ಜೀವನವನ್ನು ನೋಡಿದ್ದಾಗ, ಅವನ ಬುದ್ಧಿ ಮತ್ತು ಸ್ವಭಾವವನ್ನು ಗಮನಿಸಿದ್ದಾಗ ಯೇಸು ಸುಳ್ಳುಗಾರನೂ ಅಲ್ಲ, ಹುಚ್ಚನೂ ಅಲ್ಲ, ಆತನು ನಿಜವಾಗಿಯೂ ದೇವರ ಮಗನು. 4ನೇದಾಗಿ ನಾವು ನೋಡುತ್ತೇವೆ ಪ್ರವಾದನೆಗಳ ನೆರವೇರಿಕೆ, ಅಂದರೆ ಭವಿಷ್ಯವಾಣಿಗಳ ನೆರವೇರಿಕೆ. ಅವೆಲ್ಲವೂ ನೆರವೇರಿಸಲ್ಪಟ್ಟವು. ನಾನು ಯೇಸುವನ್ನು ನಂಬುವ ಮತ್ತೊಂದು ಬಲವಾದ ಕಾರಣವು ಇದೇ ಆಗಿದೆ. ಯೇಸು ಹುಟ್ಟುವ 100 ವರ್ಷಗಳ ಮುಂಚೆ ಹಳೆಯ ಒಡಂಬಡಿಕೆಯಲ್ಲಿ ಮೆಸ್ಸಿಯ, ಅಂದರೆ ಕ್ರಿಸ್ತನು ಬರುತ್ತಾನೆ ಎನ್ನುವಂಥ ಅನೇಕ ಪ್ರವಾದನೆಗಳು ಬರೆಯಲ್ಪಟ್ಟಿವೆ. ಉದಾಹರಣೆಗೆ ಮೀಕನ ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ಕ್ರಿಸ್ತನು ಮೆಸ್ಸಿಯನು ಬೆತ್ಲೆಹೇಮಿನಲ್ಲಿ ಹುಟ್ಟುವನು ಎಂದು ಹೇಳುತ್ತದೆ. ಯೇಸು ಬೆತ್ಲೆಹೇಮಿನಲ್ಲಿ ಹುಟ್ಟಿದನು, ಯೆಶಾಯ 53. ಯೇಸು ಹುಟ್ಟುವ ಸುಮಾರು 700 ವರ್ಷಗಳ ಮುಂಚೆ ಬರೆಯಲ್ಪಟ್ಟ ಈ ಅಧ್ಯಾಯವು ತಿರಸ್ಕೃತನಾಗುವ, ತನ್ನ ಜನರ ಪಾಪಗಳಿಗಾಗಿ ಬಾಧೆ ಅನುಭವಿಸುವ ಸೇವಕನ ಬಗ್ಗೆ ಹೇಳುತ್ತದೆ. ಇದು ಯೇಸುವಿನ ಶಿಲುಬೆಯ ಮರಣವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಕೀರ್ತನೆ 22 ಸುಮಾರು 1000 ವರ್ಷಗಳ ಮುಂಚೆ ಬರೆಯಲ್ಪಟ್ಟ ಈ ಕೀರ್ತನೆ ಶಿಲುಬೆಯ ನೋವು ಮತ್ತು ಯೇಸುವಿನ ವಸ್ತ್ರಗಳಿಗಾಗಿ ಚೀಟಿ ಹಾಕಿದ ಘಟನೆಗಳು ಈ ಒಂದು ಕೀರ್ತನೆಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಪ್ರವಾದನೆ ನುಡಿಯಲ್ಪಟ್ಟಿದೆ. ಇವೆಲ್ಲವೂ ಯೇಸು ಕ್ರಿಸ್ತನ ಜೀವನವು ನಿಜವಾದ ಜೀವನ, ಬರಬೇಕಾಗಿರುವಂಥ ಕ್ರಿಸ್ತನ ಜೀವನವಾಗಿತ್ತು ಎಂದು ತೋರಿಸುತ್ತದೆ. ಇದು ದೇವರ ಯೋಜನೆಯ ಭಾಗವಾಗಿದೆ. 5ನೇದಾಗಿರುವಂಥ ಕಂಬ, ಅಂದರೆ 5ನೇ ಕಾರಣ, ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ಕಾರ್ಯ. ಶಿಲುಬೆ ಕ್ರೈಸ್ತ ಧರ್ಮದ ಕೇಂದ್ರವಾಗಿದೆ. ಯೇಸು ಕೇವಲ ಪ್ರೀತಿಯನ್ನು ಬೋಧಿಸಲಿಲ್ಲ, ಆದರೆ ತನ್ನ ಜೀವವನ್ನು ಕೊಟ್ಟು ಅದನ್ನು ತೋರಿಸಿದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ, ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗಾಗಿ ಸತ್ತನು, ಇದರಿಂದ ದೇವರು ತನ್ನ ಪ್ರೀತಿಯನ್ನು ತೋರಿಸಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ಯೆಶಾಯ 53:5ರಲ್ಲಿ, ನಮ್ಮ ಆಕ್ರಮಗಳಿಗಾಗಿ ಆತನು ಗಾಯಗೊಂಡನು, ಆತನ ಗಾಯಗಳಿಂದ ನಮಗೆ ಸ್ವಸ್ಥತೆ ಆಯಿತು ಎಂಬುದಾಗಿ. ಯೇಸು ಮಾನವರ ಪಾಪಗಳ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡನು, ಇದರಿಂದ ನಾವು ದೇವರೊಂದಿಗೆ ಸಮಾಧಾನವಾಗಬಹುದು ಎಂಬುದಕ್ಕೋಸ್ಕರ. ಶಿಲುಬೆ ಮೇಲೆ ಆತನು ಮಾಡಿರುವಂಥ ಕಾರ್ಯವು ದೇವರ ಮತ್ತು ಮಾನವರ ನಡುವೆ ಮುರಿದು ಹೋಗಿರುವಂಥ ಸಂಬಂಧ. ಆತನು ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಆ ಸಂಬಂಧವನ್ನು ಜೋಡಿಸಿದ್ದಾನೆ. ಅಂತ ಆ ಜೋಡಣೆ ಮಾಡುವುದರ ಮೂಲಕವಾಗಿ ಆತನು ನಮಗೆ ತನ್ನ ನಿತ್ಯ ಜೀವ ಕೊಟ್ಟಿರುವುದರ ಮೂಲಕವಾಗಿ ಯೇಸು ಕ್ರಿಸ್ತನು ಎಲ್ಲಕ್ಕಿಂತ ವಿಶೇಷ ವ್ಯಕ್ತಿಯಾಗಿದ್ದಾನೆ. 6ನೇದಾಗಿರುವಂಥ ಕಂಬ, ಅಂದರೆ ಕಾರಣ, ಯೇಸು ಕ್ರಿಸ್ತನ ಪುನರುತ್ಥಾನ. ಯೇಸು ಕ್ರಿಸ್ತನ ಪುನರುತ್ಥಾನ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ ಕ್ರೈಸ್ತ ಧರ್ಮದಲ್ಲಿ. ನಾನು ಯೇಸು ಕ್ರಿಸ್ತನನ್ನು ನಂಬುವ ಅತ್ಯಂತ ಪ್ರಮುಖ ಕಾರಣವೇನೆಂದರೆ ಪುನರುತ್ಥಾನವು. ಯೇಸು ಸತ್ತರೊಳಗಿಂದ ಎದ್ದು ಬಂದಿದ್ದಾನೆ. ಆತನು ಸತ್ತರೊಳಗಿಂದ ಎದ್ದು ಬಂದಿಲ್ಲ ಎಂದರೆ ಇಡೀ ಕ್ರೈಸ್ತ ಧರ್ಮವೇ ಸುಳ್ಳಾಗಿರುತ್ತಾ ಇತ್ತು. ಆದರೆ ಪುನರುತ್ಥಾನಕ್ಕೆ ಬಲವಾದ ಸಾಕ್ಷಿಗಳಿವೆ. ಮೊದಲು ಸಮಾಧಿ ಖಾಲಿಯಾಗಿತ್ತು. ಎರಡನೇದಾಗಿ ಯೇಸು ಅನೇಕ ಜನರಿಗೆ ಕಾಣಿಸಿಕೊಂಡಿದ್ದನು. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 3ರಿಂದ 8ನೇ ವಚನದವರೆಗೆ ನಾವು ನೋಡುತ್ತೇವೆ. ಅನೇಕ ಜನರು ಯೇಸು ಕ್ರಿಸ್ತನು ಪುನರುತ್ಥಾನವಾಗಿರುವಂಥದ್ದನ್ನು ಯೇಸು ಕ್ರಿಸ್ತನು ನೋಡಿದರು. ಯೇಸು ಒಂದೇ ಸಮಯದಲ್ಲಿ 500 ಜನರಿಗೆ ಕಾಣಿಸಿಕೊಂಡನು ಎಂದು ಪೌಲನು ಬರೆಯುತ್ತಾನೆ. ಒಂದೇ ಸಮಯದಲ್ಲಿ
500 ಜನರು ಯೇಸು ಕ್ರಿಸ್ತನು ಅಂದರೆ ಪುನರುತ್ಥಾನವನ್ನು ಹೊಂದಿರುವಂಥ ಯೇಸು ಕ್ರಿಸ್ತನನ್ನು ನೋಡಿರುತ್ತಾರೆ. ಮೂರನೇದಾಗಿ, ಮೊದಲು ಭಯಗೊಂಡ ಶಿಷ್ಯರು ನಂತರ ಧೈರ್ಯದಿಂದ ಸುವಾರ್ತೆಯನ್ನು ಪ್ರಕಟಿಸುತ್ತಾ ಹೋಗುತ್ತಾ ಇರುತ್ತಾರೆ. ಮೊದಲು ಭಯಗೊಳ್ಳುತ್ತಾರೆ ಯೇಸು ಕ್ರಿಸ್ತನ ಶಿಲುಬೆ ಹಾಕುತ್ತಿರುವಾಗ, ಆದರೆ ಪುನರುತ್ಥಾನವನ್ನು ನೋಡಿದ ಮೇಲೆ ಆತನಿಗೋಸ್ಕರ ಇಡೀ ತನ್ನ ಪ್ರಾಣವನ್ನೇ ಕೊಡುವುದಕ್ಕೆ ಸಿದ್ಧರಾಗಿ ಭಯವಿಲ್ಲದೆ ಸುವಾರ್ತೆಯನ್ನು ಸಾರುತ್ತಾ ಹೋಗುತ್ತಾ ಇರುತ್ತಾರೆ. ಅವರಲ್ಲಿ ಅನೇಕರು ತಮ್ಮ ಸಾಕ್ಷಿಗಾಗಿ ಬಾಧೆ ಅನುಭವಿಸಿದ್ದರು ಮತ್ತು ಮರಣಕ್ಕೂ ಸಿದ್ಧರಾಗಿದ್ದರು, ಗುರಿಯಾಗಿದ್ದಾರೆ. ಯಾರು ಸುಳ್ಳು ಎಂದು ತಿಳಿದಿರುವ ವಿಷಯಕ್ಕಾಗಿ ಇಡೀ ತಮ್ಮ ಜೀವನವನ್ನು ಕೊಡುವುದಕ್ಕೆ ಯಾರಿಂದ ಸಾಧ್ಯ? ಆತನು ಸತ್ಯನಾಗಿದ್ದನು, ಪುನರುತ್ಥಾನವನ್ನು ಹೊಂದಿರುವಂಥ ಸತ್ಯವಾಗಿತ್ತು, ಘಟನೆಯಾಗಿತ್ತು. ಆತನು ಪುನರುತ್ಥಾನವನ್ನು ಹೊಂದಿರುವಂಥ ವಿಷಯ, ಆ ಒಂದು ಘಟನೆ ಸಂಪೂರ್ಣ ಸತ್ಯವಾಗಿರುವುದಕ್ಕೋಸ್ಕರ ಇಡೀ ಶಿಷ್ಯರೇ ತಮ್ಮ ಜೀವನವನ್ನು, ಪ್ರಾಣವನ್ನು ಕೊಟ್ಟಿದ್ದರು ಯೇಸು ಕ್ರಿಸ್ತನಿಗಾಗಿ. ಜೀವನದ ಪರಿವರ್ತನೆ. ಕೊನೆಗೂ ನಾನು ಯೇಸುವನ್ನು ನಂಬುವುದಕ್ಕೆ ಇನ್ನೊಂದು ಕಾರಣವೇನೆಂದರೆ ಆತನ ಜೀವನವನ್ನು ಬದಲಾಯಿಸುವಂಥ ಶಕ್ತಿ, ಬಲ, ವಾಕ್ಯಗಳು. ಇತಿಹಾಸದಲ್ಲಿ ಕೋಟ್ಯಾಂತರ ಜನರು ಯೇಸುವಿನ ಮೂಲಕ ತಮ್ಮ ಜೀವನವನ್ನು ಪರಿವರ್ತನೆಗೊಂಡಿದ್ದಾರೆ, ಆ ಪರಿವರ್ತನೆ ಅನುಭವಿಸಿದ್ದಾರೆ. ಒಡೆದ ಹೃದಯಗಳಿಗೆ ಆಶೆ ದೊರಕುತ್ತದೆ, ನಿರೀಕ್ಷೆ ದೊರಕುತ್ತದೆ, ದಾರಿ ತಪ್ಪಿದವರಿಗೆ ಉದ್ದೇಶ ದೊರಕುತ್ತದೆ, ಪಾಪದಲ್ಲಿ ಬಂಧಿತರಾಗಿರುವಂಥವರಿಗೆ ಸ್ವತಂತ್ರ ಬಿಡುಗಡೆ ದೊರಕುತ್ತದೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಯಾರು ಕ್ರಿಸ್ತನಲ್ಲಿದ್ದಾರೋ ಅವರು ನೂತನ ಸೃಷ್ಟಿಯಾಗಿದ್ದಾರೆ, ಹೊಸ ಸೃಷ್ಟಿಯಾಗಿದ್ದಾರೆ ಎಂಬುದಾಗಿ ತೋರಿಸುತ್ತದೆ. ಯೇಸುವಿನ ಮೇಲೆ ನಂಬಿಕೆ ಇರುವುದು ಕೇವಲ ಇತಿಹಾಸದ ಸತ್ಯಗಳು ನಂಬುವುದು ಮಾತ್ರವಲ್ಲ, ಇದು ಜೀವಂತ ದೇವರೊಂದಿಗೆ ಸಂಬಂಧ ಹೊಂದುವುದು. ಯೇಸು ಯಾರ ಜೀವನಕ್ಕೆ ಪ್ರವೇಶಿಸಿದರೋ ಅಲ್ಲಿ ಪರಿವರ್ತನೆ ಪ್ರಾರಂಭವಾಗಿದೆ. ಹಾಗಾದರೆ ನಾನು ಯಾಕೆ ಯೇಸುವನ್ನು ನಂಬುತ್ತೇನೆ? ಇಷ್ಟು ಹೇಳಿರುವಂಥದ್ದೆಲ್ಲವನ್ನು ಕೊನೆಯದಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇತಿಹಾಸದ ಕಾರಣದಿಂದ, ಆತನ ಬೋಧನೆಗಳ ಕಾರಣದಿಂದ, ಆತನು ದೇವರ ಮಗನಾಗಿ ಹೇಳಿರುವ ಪ್ರತಿಯೊಂದು ವಾಕ್ಯಗಳ ಕಾರಣದಿಂದ, ಎಲ್ಲ ಪ್ರವಾದನೆಗಳು ಯೇಸು ಕ್ರಿಸ್ತನ ನಿಮಿತ್ತವಾಗಿರುವುದನ್ನು ನೆರವೇರಿರುವಂಥ ಕಾರಣದಿಂದ, ಶಿಲುಬೆಯ ಮೇಲೆ ಆತನು ಮಾಡಿರುವಂಥ ಕಾರ್ಯ ಪ್ರೀತಿ ಕಾರಣದಿಂದ, ಪುನರುತ್ಥಾನವನ್ನು ಹೊಂದಿರುವಂಥ ಯೇಸು ಕ್ರಿಸ್ತನು ಸಾಕ್ಷಿಗಳ ನಿಮಿತ್ತವಾಗಿರುವುದಕ್ಕೋಸ್ಕರ ಕಾರಣದಿಂದ, ಮತ್ತು ಆತನು ಇನ್ನೂ ಅನೇಕ ಜೀವನಗಳನ್ನು ಬದಲಾವಣೆಗೊಳಿಸುವಂಥದ್ದನ್ನು, ರೂಪಾಂತರಗೊಳಿಸುವಂಥದ್ದನ್ನು ಈ ಒಂದು ಕಾರಣದಿಂದ. ಯೇಸು ಕೇವಲ ಇತಿಹಾಸದ ವ್ಯಕ್ತಿಯಲ್ಲ, ಆತನು ಕೇವಲ ಒಬ್ಬ ಗುರು, ಒಬ್ಬ ಪ್ರವಾದಿಯೂ ಅಲ್ಲ, ಆತನು ಜೀವಂತ ದೇವರ ಮಗನು. ಆತನು ಕ್ಷಮೆ ನೀಡುತ್ತಾನೆ, ನಿರೀಕ್ಷೆ ನೀಡುತ್ತಾನೆ, ನಮಗೆ ನಿತ್ಯ ಜೀವ ನೀಡುತ್ತಾನೆ ಯಾವಾಗ ನಾವು ಆತನಲ್ಲಿ ನಂಬುತ್ತೇವೋ. ಇದರ ಕಾರಣದಿಂದಲೇ ನಾನು ಯೇಸುವನ್ನು ನಂಬುತ್ತೇನೆ. ನಾನು ನಂಬುತ್ತೇನೆ ಸ್ಪಷ್ಟವಾಗಿ ದೇವರು ನಿಮಗೆ ಕೂಡ ಮಾತಾಡಿದ್ದಾನೆ. ಈ ಒಂದು ಬಹಳಷ್ಟು ಪ್ರಾಮುಖ್ಯವಾಗಿರುವಂಥ ವಿಷಯ ದೇವರು ನಿಮಗೆ ಅನೇಕ ಉತ್ತರಗಳು ಇದರಿಂದ ಕೊಟ್ಟಿದ್ದಾನೆ. ದಯವಿಟ್ಟು ಇದನ್ನು ಮತ್ತೊಂದು ಸಾರಿ ನೋಡಿ. ಯಾರು ಪ್ರಶ್ನೆ ಕೇಳುತ್ತಾರೋ, ಯಾಕೆ ನೀನು ನಂಬುತ್ತೆ ಯೇಸು ಕ್ರಿಸ್ತನನ್ನು, ಈ ವಿಡಿಯೋ ಅವರಿಗೆ ತೋರಿಸಿರಿ. ಅವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿ ಯೇಸು ಕ್ರಿಸ್ತನ ಯಾರಾಗಿದ್ದಾನೆ, ಆತನ ವಿಶೇಷತೆ ಏನಾಗಿದೆ, ಯಾಕೆ ನಾವು ಯೇಸು ಕ್ರಿಸ್ತನಿಗೆ ನಂಬುತ್ತೇವೋ, ಆತನಿಗೋಸ್ಕರ ನಾವು ಸಂಪೂರ್ಣ ನಮ್ಮ ಜೀವನವನ್ನೇ ಕೊಟ್ಟು ಜೀವಿಸುತ್ತೇವೆ. ದೇವರು ಈ ವಿಡಿಯೋ ಮೂಲಕವಾಗಿ ನಿಮಗೆ ಸ್ಪಷ್ಟವಾಗಿ ಆ ಪ್ರಶ್ನೆಯ ಉತ್ತರವು ಸಿಕ್ಕಿದೆ. ಯಾಕೆ ನಾನು ಯೇಸು ಕ್ರಿಸ್ತನನ್ನು ನಂಬುತ್ತೇನೆ, ಯಾಕೆ ನಾವು ನಂಬುತ್ತೇವೆ, ಯಾಕೆ ನಂಬಬೇಕು, ಆತನೇನು ಮಾಡಿದ್ದಾನೆ, ಆತನ ವಿಶೇಷತೆ, ಪ್ರಾಮುಖ್ಯತೆ ಏನಾಗಿದೆ ಎಂಬುದಾಗಿ. ಈ ಉತ್ತರಗಳು ಬರೀ ನಿಮಗೆ ಅಂತಲ್ಲ, ಅನೇಕ ಜನರು ಹುಡುಕುವಂಥ ಜನರಿಗೆ ಈ ಒಂದು ಉತ್ತರವು ಜೀವನವನ್ನು ಬದಲಾಯಿಸುವಂಥ ವಿಡಿಯೋ ಆಗಿರಲಿ, ಅದೇ ನನ್ನ ಪ್ರಾರ್ಥನೆ ಆಗಿರುತ್ತದೆ. ನಿಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ ಹೀಗೆ ನಮ್ಮ ಚಾನಲ್ಗೆ, ವಿಡಿಯೋಗಳಿಗೆ ಇರಲಿ. ಅನೇಕ ಜನರಿಗೆ ಇಂಥ ವಿಡಿಯೋಗಳು ಬೇಕಾಗಿದ್ದರೆ ತಾವು ದಯವಿಟ್ಟು ಈ ವಿಡಿಯೋಗಳನ್ನು ಶೇರನ್ನು ಮಾಡಿರಿ, ಸಬ್ಸ್ಕ್ರೈಬನ್ನು ಮಾಡಿ ನಮ್ಮ ಸೇವೆಗೆ ನೀವು ಪ್ರೋತ್ಸಾಹಿಸಿರಿ. ಈ ಸೇವೆ ಸ್ವತಂತ್ರ ಸೇವೆ ಆಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ಸೇವೆಗೆ ನಿಮ್ಮ ಒಂದು ಇಷ್ಟವಾದರೆ, ದೇವರು ನಿಮಗೆ ಹೆಚ್ಚಿನ ಆಶೀರ್ವಾದದಿಂದ ನಡೆಸ್ತಾ ಇರುವಾಗ, ನಿಮ್ಮ ಮನಸ್ಸಿಗೆ ಈ ಒಂದು ವಿಡಿಯೋಗಳು ಹಿಡಿಸಿದ್ದಾಗ ಸೇವೆಗೆ ನೀವು ಬೆಂಬಲವನ್ನು ಕೊಡುವುದು ನಿಮಗೆ ಇಷ್ಟವಾದರೆ
ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ತಾವು ದಯವಿಟ್ಟು ಈ ಒಂದು ಸೇವೆಗೆ ತಾವು ಪ್ರೋತ್ಸಾಹಿಸಿರಿ. ಡಿಸ್ಕ್ರಿಪ್ಷನ್ನಲ್ಲೇ ನೀವು ಕೊಡುವಂಥ ಸಣ್ಣ ಕಾಣಿಕೆಯು ಬಹಳಷ್ಟು ದೊಡ್ಡದಾಗಿ ನಮ್ಮ ಸೇವೆಗೆ ಆಶೀರ್ವಾದವಾಗಿರುತ್ತದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿ ತನಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.